ಇವತ್ತು ಒಂದು ಸಿಂಪಲ್ ಆಗಿರುವಂಥ ವೆಜ್ ಕುರ್ಮಾನ ನಿಮ್ಗೆ ಶೇರ್ ಮಾಡತ್ತೀನಿ ರೀ. ನೀವು ಒಮ್ಮೆ ಟ್ರೈ ಮಾಡಿರಿ, ನಾನು ಹೇಳಿರೋ ರೀತಿ ಒಳಗೆ ಒಮ್ಮೆ ಟ್ರೈ ಮಾಡಿರಿ. ಒಬ್ಬೊಬ್ಬರು ಒಂದೊಂದು ಥರ ರೆಸಿಪಿನ ಶೇರ್ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತೇನೆ ಅನ್ನೋದು ನಿಮ್ಗೆ ಶೇರ್ ಮಾಡತ್ತೀನಿ ರೀ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ವಿಡಿಯೋ ನೋಡಿ ಸುಮ್ಮಾಗಬೇಡ್ರಿ. ನೀವು ಒಮ್ಮೆ ಟ್ರೈ ಮಾಡಿದರೆ ಯಾವ ರೀತಿ ಬಂದಿತ್ತು ಅನ್ನೋದು ನಿಮಗೂ ಒಂದು ಟೇಸ್ಟ್ ಅನ್ನೋದು ಹೊಸ ಟೇಸ್ಟ್ ಅನ್ನೋದು ಗೊತ್ತಾಗ್ತೈತೆ ರೀ. ಮತ್ತು ನಮ್ಮ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿರಿ. ಇವಾಗ ಯಾವ ರೀತಿ ಮಾಡಬೇಕು ಅನ್ನೋದು ನೋಡ್ಕೊಂಬರೋನು ಬರ್ರಿ. ಒಂದು ಮಿಕ್ಸಿ ಜಾರನ್ನು ತೊಗೊಂಡೀನಿ ರೀ. ಅದಕ್ಕೆ ನಾನು ಒಂದು ಸ್ವಲ್ಪನ ಕೊಬ್ಬರಿನ ಸಣ್ಣದಾಗಿ ಕಟ್ ಮಾಡಿ ತೊಳೆದು ಹಾಕ್ಕೊಂಡೀನಿ. ಕೊಬ್ಬರಿ ಏನು ಜಾಸ್ತಿ ಹಾಕೋಕೆ ಹೋಗಬೇಡ್ರಿ. ಇದಕ್ಕೆ ಎರಡು ಗೆಡ್ಡೆ ಆಗಷ್ಟೇ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ಹಾಕ್ಕೊಂಡೀನಿ. ಇದಕ್ಕೆ ಒಂದು ದಪ್ಪ ಅಂದರೆ ಹೆಬ್ಬಟ್ಟಿನಷ್ಟು ದಪ್ಪನ ಶುಂಠಿನ ಸ್ವಚ್ಛಂಗೆ ತೊಳೆದು ಕಟ್ ಮಾಡಿ ಹಾಕ್ಕೊಂಡೀನಿ ರೀ. ಒಂದು ಸ್ವಲ್ಪ ಕೊತ್ತಂಬರಿ, ಅರ್ಧ ಟೀ ಸ್ಪೂನ್ ಆಗಷ್ಟು ಜೀರಿಗೆ ಮತ್ತು 2 ಚಕ್ಕೆ ಆಗಷ್ಟು ಸಣ್ಣದಾಗಿನ ಇರಲಿ. ದೊಡ್ಡನ ತೊಗೊಳಕ್ಕೆ ಹೋಗಬೇಡ್ರಿ. ಲವಂಗ ಮತ್ತು ದಾಲ್ಚಿನ್ನಿ ಮತ್ತು ಸ್ವಲ್ಪ ಬಿಳಿ ಎಳ್ಳನ್ನು ಹಾಕೋಬೇಕ್ರಿ. ನೋಡಿರಿ, ಇದಕ್ಕೆ ಒಂದು ಜವಾರಿ ಟೊಮೆಟೊನ ತೊಗೊಂಡೀನಿ. ಹೈಬ್ರಿಡ್ ಟೊಮೆಟೊ ಇದ್ರೆ ಒಂದು ಮೇಲೆ ಒಂದು ಅರ್ಧ ತೊಗೋರಿ, ಅಂದ್ರೆ ಜಾಸ್ತಿನೂ ಹಾಕಕ್ಕೆ ಹೋಗಬಾರ್ದು. ಇದನ್ನು ನುಣ್ಣಂಗಿ ಪೇಸ್ಟ್ ಮಾಡ್ಕೊಂಬಿಡ್ಬೇಕ್ರಿ. ನೋಡ್ತಿರ್ಬೋದು, ಈ ರೀತಿ ಪೇಸ್ಟ್ ಮಾಡೇನಿಲ್ಲ. ಇದನ್ನ ಸೈಡ್ ಎತ್ತಿಟ್ಕೊಂಬಿಡೋನು. ಒಂದು ಕಡಾಯಿನ ತೊಗೊಂಡು 3 ರಿಂದ 4 ಸ್ಪೂನ್ ಆಗಷ್ಟು ಆಯಿಲನ್ನು ಹಾಕೋಬೇಕ್ರಿ. ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಒಂದು ಸ್ವಲ್ಪ ಇರ್ತೈತಿ, ಟೇಸ್ಟ್ ಚಲೋ ಇರ್ತೈತಿ ರೀ. ಇದಕ್ಕೆ ಒಂದು ಮೆಣ್ಸಿಕಾಯನ್ನ ಈ ರೀತಿ ಮುರಿದು ಹಾಕ್ಕೊಂಡೀನಿ. ಒಂದು ಒಳ್ಳೆ ಟೇಸ್ಟ್ ಬರ್ತೈತಿ ಅನ್ನೋ ಸಲುವಾಗಿ. ಇದಕ್ಕೆ ನೋಡ್ರಿ, ಇವಾಗ ಮೆಣ್ಸಿಕಾಯಿ ಫ್ರೈ ಆಗ್ತಿದ್ದಂಗೆ ನಾವೇನು ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿರ್ತೀವಲ್ರಿ ಈ ಪೇಸ್ಟನ್ನು, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೇಕ್ರಿ. ನೋಡಿರಿ, ಆ್ಯಡ್ ಮಾಡ್ಕೊಂಡು ಈ ರೀತಿ ಗ್ಯಾಸ್ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಫ್ರೈ ಮಾಡ್ಕೋಬೇಕ್ರಿ. ನೋಡ್ತಿರ್ಬೋದು, ಇವಾಗ ಇದನ್ನು ಒಂದು ಸ್ವಲ್ಪ ಫ್ರೈ ಆಗೋಕ್ಕೆ ಬಿಟ್ಟಿದ್ನಿ. ಸೈಡೆಲ್ಲ ಎಣ್ಣೆ ಬಿಟ್ಟು ಅಂದ್ರೆ ಕೊಬ್ಬರಿ ಆಗಿರ್ಬೋದು, ಲವಂಗ, ದಾಲ್ಚಿನ್ನಿ, ಶುಂಠಿ, ಬೆಳ್ಳುಳ್ಳಿ ಏನೆಲ್ಲ ಹಸಿ ಮಸಾಲೆ ಇರ್ತೈತಿ ನೋಡಿರಿ, ಅದರೊಳಗಿನ ಇರುವಂಥ ಒಂದು ಹಸಿ ಸ್ಮೆಲ್ಲೆಲ್ಲ ಹೋಯ್ತು ಅಂದ್ರೆ ಕರೆಕ್ಟಾಗಿ ಫ್ರೈ ಆಯ್ತು ಅಂದ್ರೆ ಅಡುಗೆ ಯಾವುದೇ ಮಾಡಿದ್ರೂ ಚಲೋ ಆಗಿನ ಬರ್ತೈತ್ರಿ. ಇದಕ್ಕೆ 1 ಟೀ ಸ್ಪೂನ್ ಆಗಷ್ಟು ಗರಂ ಮಸಾಲ, 1 ಟೀ ಸ್ಪೂನ್ ಆಗಷ್ಟು ಧನಿಯಾ ಪುಡಿ ಮತ್ತು ರುಚಿಗೆ ಅನುಗುಣವಾಗಿ ಮಸಾಲೆ ಖಾರನ ಆ್ಯಡ್ ಮಾಡ್ಕೋಬೇಕ್ರಿ. ನೀವು ಮಸಾಲೆ ಖಾರ ನಿಮ್ಮಲ್ಲಿ ಇರಲಿಲ್ಲ ಅಂದ್ರೆ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕೋರಿ. ನಿಮ್ಮ ಮನೆಗೆ ಯಾವುದೇ ಖಾರ ಇರ್ತೈತಿ ಅದನ್ನು ಹಾಕೋರಿ. ನಾವು ಕುಟ್ಸಿದ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಇರುವಂಥ ಮಸಾಲೆ ಖಾರನ ಹಾಕೊಳತ್ತೇನಿ. ನಮ್ಮ ಕಡೆ ನಾವು ಇದ ಖಾರನ ಎಲ್ಲ ಅಡುಗೆಗೆ ಯೂಸ್ ಮಾಡ್ತೀವ್ರಿ. ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ನೋಡ್ರಿ, ಅದ ಮಿಕ್ಸರ್ ಜಾರ್ ಒಳಗೆ ಒಂದು ಅರ್ಧ ಗ್ಲಾಸ್ ಆಗಷ್ಟು ನೀರನ್ನು ಹಾಕಿ ಇದಕ್ಕೆ ಆ್ಯಡ್ ಮಾಡತ್ತೀನಿ ರೀ. ಆ್ಯಡ್ ಮಾಡಿ ಇದನ್ನು ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಫ್ರೈ ಆಗೋಕೆ ಬಿಡ್ಬೇಕ್ರಿ. ನೋಡ್ತಿರ್ಬೋದ್ರಿ, ಇಲ್ಲಿ ಸೈಡೆಲ್ಲ ಎಣ್ಣೆ ಬಿಟ್ಟೈತೆಲ್ಲ. ಇವಾಗ ಗರಂ ಮಸಾಲ ಆಗಿರ್ಬೋದು, ನಾವ್ಯಾವ ಮಸಾಲೆ ಹಾಕಿದ್ವಿ, ಖಾರ ಎಲ್ಲ ಹಾಕಿದ್ದೀವಲ್ರಿ, ಅದರದ್ದೆಲ್ಲನೂ ಮಸಾಲಿನ ಕರೆಕ್ಟಾಗಿ ಫ್ರೈ ಆಗೈತಿ. ಇಷ್ಟಾದರೆ ಸಾಕ್ರಿ. ಇದಕ್ಕೆ ಇವಾಗ ನಾವು ವೆಜಿಟೇಬಲನ್ನು ಆ್ಯಡ್ ಮಾಡ್ಕೊಳ್ಳೋಣ್ರಿ. ನೋಡಿರಿ, ನಾನು ಇಲ್ಲಿ ಬಟಾಟನ ಸಿಪ್ಪಿ ಸುಲಿದು ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡೀನಿ. ಇದಕ್ಕೆ ಒಂದು ಗಜ್ರಿಕಾಯಿನ ಹಾಕ್ಕೊಂಡೀನಿ ಮತ್ತು ಬೀನ್ಸನ್ನು ಒಂದು ಸ್ವಲ್ಪ ಬೀನ್ಸನ್ನು ಹಾಕ್ಕೊಂಡೀನಿ ರೀ. ಹೂಕೋಸು ಒಂದು ಸ್ವಲ್ಪ ಮತ್ತು ಹಸಿ ಬಟಾಣಿನ ಹಾಕ್ಕೊಂಡೀನಿ ರೀ. ನೋಡಿರಿ, ಇದನ್ನು ಹಾಕ್ಕೋಬೇಕು ಅಂತಿಲ್ಲ. ನಾನು ಏನು ತೋರಿಸಿನಲ್ಲ ಇವೆಲ್ಲ ವೆಜಿಟೇಬಲ್ ಹಾಕಬೇಕತ್ತು ಏನೂ ಇಲ್ಲರಿ. ನಿಮ್ಮ ಮನೆಗೆ ಯಾವುದೈತಲ್ಲ ಅದನ್ನು ಹಾಕೋರಿ, ಅಥವಾ ಇದಕ್ಕಿಂತ ಎಕ್ಸ್ಟ್ರಾ ಇದ್ದರೂ ವೆಜಿಟೇಬಲ್ನು ಹಾಕೋಬೋದು ರೀ. ನೋಡಿ, ಇವಾಗ ಒಂದು ಸ್ವಲ್ಪ ನೀರನ್ನು ಹಾಕೊಂಡ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಂಡೀನಿ. ನೋಡ್ತಿರ್ಬೋದು, ರುಚಿಗೆ ತಕ್ಕಷ್ಟ ಉಪ್ಪನ್ನು ಇವಾಗ ಆ್ಯಡ್ ಮಾಡ್ಕೊಳತ್ತೇನೆ ರೀ. ನೀರೊಂದು ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ಅಂದರೆ ಅದು ಕುದ್ದು ಗ್ರೇವಿ ಗಟ್ಟಿ ಆಗ್ತೈತಿ, ಅಳಕಾಗ್ತೈತಿ ಅನ್ಕೊಳಕ್ಕೆ ಹೋಗಬೇಡ್ರಿ. ನೋಡ್ತಿರ್ಬೋದು ರೀ, ಇವಾಗ ಈ ರೀತಿ ಕುದಿಯತೈತಿಲ್ಲ, ಗ್ಯಾಸ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು 2 ಮಿನಿಟ್ ಕುದಿಸ್ಕೊಂಡ್ರೆ ಈ ವೆಜಿಟೇಬಲ್ ಕುರ್ಮಾ ರೆಡಿ ಆಗ್ತೈತಿ ನೋಡ್ರಿ. ಇಷ್ಟ ಐತ್ರಿ, ಸಿಂಪಲ್ಲ. ಇನ್ಯಾಕೆ ತಡ, ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿರಿ. ಯಾವ ರೀತಿ ಬಂದಿತ್ತು ಅನ್ನೋದು ನನಗೆ ದಯವಿಟ್ಟು ಕಮೆಂಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆಲ್ಲ ಈ ವಿಡಿಯೋ ಶೇರ್ ಮಾಡೋದ್ರ ಮುಖಾಂತರ ನಮಗೆ ಸಪೋರ್ಟ್ ಮಾಡಿರಿ. ನೋಡಿರಿ, ವಿಡಿಯೋ ಎಂಡ್ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.